ಒಂದು ಪರಿಮಳ ಗೊತ್ತಾಯಿತು. ಇನ್ನೊಂದು ಹಾರ ಹೂವು ತುಂಬ ಮೃದುವಾಗಿರುತ್ತೆ. ಆ ಮೃದುವಾಗಿರೋ ಅರ್ಥ ಏನು ಅಂದರೆ ಗಂಡು ಹೆಣ್ಣನ್ನು ಮುಟ್ಟಬೇಕಾದ್ರೆ ಹೆಣ್ಣು ಗಂಡನ್ನು ಮುಟ್ಟಬೇಕಾದ್ರೆ ಆ ಥರನೇ ಹೂ ಥರ ಮುಟ್ಟಬೇಕು ಅನ್ನೋದಲ್ಲ. ಅಂದರೆ ಬಳಸುವ ವಿಧಾನ. ಈ ಹೂ ಥರ ಮುಟ್ಟಿದಾಗ ಎಷ್ಟು ಖುಷಿ ಆಗುತ್ತಮ್ಮ, ಹೌದಲ್ವಾ? ಹಾಗೆ ಈ ಆಹಾರ ಬದಲಾವಣೆ ಅಂತಕ್ಕಂಥದ್ದು ಅಲ್ಲಿಂದನೇ ಟ್ರೈನಿಂಗ್ ಕ್ಲಾಸ್ ಶುರು ಆಗಬೇಕು. ಎಷ್ಟು ಅರ್ಥ ಇದೆ, ಏನೇನೆಲ್ಲ ಅರ್ಥಕ್ಕೋಸ್ಕರವಾಗಿ ಮದುವೆ ಅಂತಕ್ಕಂಥ ಏನು ರಹಸ್ಯಕರವಾಗಿರ್ತಕ್ಕಂತಹ ಎಲ್ಲ ಮಾಡಿರ್ತಕ್ಕಂಥ ಪ್ರತಿಯೊಂದು ತಪ್ಪಿಗೆ ಪರಿಹಾರ ಮದುವೆ ಒಂದೇ. ಅಂಥ ಅಮೂಲ್ಯವಾದ ಮದುವೆಯನ್ನು ನಾವು ಯಾವ ಮಟ್ಟಕ್ಕೆ ಮಾಡ್ಕೊಂಡಿದ್ದೀವಿ ಅಂದರೆ ಹೋಟ್ಲಲ್ಲಿ ಹೋಗಿ ತಿಂಡಿ ತಿನ್ನೋ ಮಟ್ಟಕ್ಕೆ ಮಾಡ್ಕೊಂಬಿಟ್ಟಿದ್ದೀವಿ ಮದುವೆ. ಎಲ್ಲಿಂದ ನೆಮ್ಮದಿ ಸಿಗತ್ತೆ ನಮಗೆ ಇದರಿಂದ? ಈಗ ಅದಕ್ಕೊಂದು ಪದ ಬರುತ್ತೆ. ಏನು? ಒಂದು ಹೆಣ್ಣನ್ನು ಮದುವೆ ಮಾಡ್ಕೊಳಕ್ಕೆ ಹೋದಾಗ, ಒಂದು ಗಂಡು ಅಥವಾ ಒಂದು ಹೆಣ್ಣು ಮದುವೆ ಮಾಡ್ಕೊಳಕ್ಕೆ ಹೋದಾಗ ಒಂದು ನಿಯಮಗಳನ್ನ ಪಾಲನೆ ಮಾಡ್ತಕ್ಕಂಥದ್ದಕ್ಕೆ ಧರ್ಮಪತ್ನಿ ಅಂತಾರೆ. ಹೆಣ್ಣನ್ನು ಏನಂತಾರೆ? ಧರ್ಮಪತ್ನಿ ಅಂತಾರೆ. ಬಿಟ್ಬಿಟ್ರು, ಹೇಳ್ಕೊಳ್ಳಿಲ್ಲ. ಏನು ಧರ್ಮಪತ್ನಿ ಅಂದರೆ? ಹೇಳ್ತಾರಲ್ಲಮ್ಮ, ಏನು ಧರ್ಮಪತ್ನಿ ಅಂದರೆ ಏನು? ಧರ್ಮ ಪಾಲನೆ ಮಾಡ್ತಕ್ಕಂಥ ಕಲಿಸ್ತಕ್ಕಂಥದ್ದೇ ಹೆಣ್ಣು. ಗಂಡು ಹೆಣ್ಣು ಕಲಿಸೋಕ್ಕಾಗಲ್ಲ, ಹೆಣ್ಣು ಗಂಡು ಕಲಿಸ್ಬೋದು. ಯಾವುದನ್ನು ಕಲಿಸ್ಬೇಕಿತ್ತು ಅದನ್ನು ನಾವು ಫಸ್ಟು ತಿಳ್ಕೋಬೇಕು. ಸುಖಕರವಾದ ನಿದ್ದೆ ಎಲ್ರಿಗೂ ಬೇಕಲ್ಲಮ್ಮ? ಬೇಕು. ಇದು ಹೆಚ್ಚು ಕಮ್ಮಿ ನಿಮ್ಮ ಜೀವನದಲ್ಲಿ 100 ವರ್ಷ ಆಯಸ್ಸಲ್ಲಿ 50 ವರ್ಷಕ್ಕೆ ಆಗುವಷ್ಟು ಔಷಧಿ ಸಿಕ್ಕತ್ತೆ ನಿದ್ದೆಯಿಂದ. 100 ವರ್ಷ ನಾವು ಬದುಕ್ತೀವಿ ಅಂತ ಅಂದ್ಕೊಂಡಿದ್ದೀವಿ, ಓಕೆ? ಅದರಲ್ಲಿ 50 ವರ್ಷ ಬದುಕೋದಕ್ಕೆ ಅಂಥ ಅಮೃತಮಯವಾಗಿರ್ತಕ್ಕಂಥ ಔಷಧಿ ಸಿಕ್ಕತ್ತೆ ನಿದ್ದೆಯಿಂದ. ಇದು ಮಾಡ್ಕೊಳ್ತಕ್ಕಂಥ ಮದುವೆಯಿಂದ ಸಿಗ್ತಕ್ಕಂಥ ವಿಚಾರ. ಆದರೆ ಇನ್ನೊಂದು ಮನೆಯಲ್ಲಿರ್ತಕ್ಕಂಥ ದಿಕ್ಕುಗಳಿಂದ ಗಂಡು ಹೆಣ್ಣನ್ನಿಬ್ಬರನ್ನು ಸಂಪ್ರದಾಯಬದ್ಧನಾಗಿ ಮಾಡ್ತಕ್ಕಂಥ ಮನಸ್ಥಿತಿ ಬರುತ್ತೆ. ಇದೆರಡೂ ಸೇರಿಕೊಂಡಾಗ ಗೃಹಸ್ಥಾಶ್ರಮ ಅಂದರೆ ಒಂದು ಮನೆ ಹೆಣ್ಣು ಪ್ರವೇಶ ಮಾಡಬೇಕಾದ್ರೆ ಹೊಸರಲ್ಲಿಟ್ಟಂತಹ ಆ ಅಕ್ಕಿ ಬೆಲ್ಲವನ್ನು ತಳ್ಳಿ ಮುಂದಕ್ಕೆ ಹೋಗಬೇಕಂದ್ರೆ ಈ ಮನೆಯ ಕುಟುಂಬವನ್ನು ಎಲ್ಲರಿಗೂ ಮನಸ್ತೃಪ್ತಿಯಾಗಿ ನಡ್ಕೊಳ್ಳತಕ್ಕಂತಹ ಒಂದು ಅನುಗ್ರಹ ಪ್ರಾಪ್ತಿಯಾಗಲಿ ಅಂತಕ್ಕಂತಹ ವಿಚಾರಕ್ಕೆ ಮನೆಗೆ ಬಂದಂತಹ ಗೃಹಿಣಿ ಮಹಾಲಕ್ಷ್ಮಿಯಾಗಿ ಬಂದಂತಹ ಧರ್ಮವನ್ನು ಅನುಸರಿಸ್ತಕ್ಕಂಥ ಬಂದಂತಹ ಹೆಣ್ಣು ಮಹಾಲಕ್ಷ್ಮಿ ಸ್ವರೂಪದಲ್ಲಿ ನಮ್ಮ ಮನೆ ಒಳಗಡೆ ಪ್ರವೇಶ ಮಾಡ್ತಾ ಇದ್ದಾರೆ ಅಂಥೇಳಿ ಅದನ್ನು ನಾವು ಆ ಮಹಾಲಕ್ಷ್ಮಿ ಅಂತಕ್ಕಂಥ ಬರಮಾಡ್ಕೊಳ್ತಕ್ಕಂಥದ್ರಲ್ಲೂ ತಪ್ಪು ಮಾಡ್ತೀವಿ. ಏನಪ್ಪ ಅಂದರೆ ಹೆಣ್ಣು ಗಂಡು ಜೊತೆಲಿ ಇರ್ತಾರೆ, ಒಳಗಡೆ ಪ್ರವೇಶ ಆಗಬೇಕು, ವಧು ಪ್ರವೇಶ ಆಗಬೇಕು. ಆವಾಗ ಇಡ್ತಕ್ಕಂಥ ಸೇರಲಿಡ್ತಕ್ಕಂಥ ಅಕ್ಕಿ ಇಡ್ತಾರೆ. ಆದರೆ ಒಂದೇನು ತಪ್ಪು ಮಾಡ್ತಾರೆ ಅಂದರೆ ಬೆಳ್ಳಿ 2 ದೀಪವನ್ನು ಹೊರಗಡೆಯಿಂದ ಹಚ್ಚಿಕೊಂಡು ಹೆಣ್ಣು 2 ಬೆಳ್ಳಿ ದೀಪ ಹೊಸಲ ಆ ಕಡೆ ಈ ಕಡೆ ಇಟ್ಟು ದೀಪ ಹಚ್ಚಿ ಎರಡೂ ಕೈಯಲ್ಲಿ ಹೆಣ್ಣು ದೀಪ ಇಟ್ಕೊಂಡು ಗಂಡನ ಪಕ್ಕ ನಿಂತಾಗ ಮನೆಯ ಒಳಗಡೆ ಒಂದು ಮಿರರ್ ಕಾಣಿಸ್ಬೇಕು. ಇವರಿಬ್ಬರು ಆ ಮಿರರ್ ಕಾಣಿಸ್ಬೇಕು, ಗಂಡು ಹೆಣ್ಣು ಆ ಮಿರರ್ ಕಾಣಿಸ್ಬೇಕು. ಆ ದೀಪ ಸಮೇತ ಕಂಡಾಗ ಇವರು ಲಕ್ಷ್ಮೀನಾರಾಯಣ ಸ್ವರೂಪವಾಗಿ ಮನೆಯನ್ನು ಪ್ರವೇಶ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಮಾಡ್ತಾರೋ ಗೊತ್ತಿಲ್ಲ. ನಮ್ಮ ಮಾಹಿತಿ ಪ್ರಕಾರ ಮದುವೆ ಮಾಡ್ಸೋಕ್ಕೆ ಬಂದರೆ ನಾವು ಇದನ್ನು ಹೇಳ್ಕೊಡ್ತೀವಿ, ಪ್ರವೇಶ ಹೇಗೆ ಮಾಡಬೇಕು ಅಂತ ಹೇಳಿ. ಎಷ್ಟು ಜನ ಹೇಳ್ಕೊಡ್ತಾರೋ ಅದು ಗೊತ್ತಿಲ್ಲ. ಆದರೆ ಎಷ್ಟೊಂದೊಂದು ವಿಚಾರದಲ್ಲಿ ಎಷ್ಟು ರಹಸ್ಯಗಳು ಅಡಗಿದೆ ಅಂತಕ್ಕಂಥದ್ದು, ದೈವಿಕ ಶಕ್ತಿ ಹೆಣ್ಣು ಗಂಡಲ್ಲಿ ಇರಬೇಕು ಅಂತಕ್ಕಂಥ ಇದೆಲ್ಲ ನಾವು ತಿಳ್ಕೊಳ್ಬೇಕಾಗತ್ತೆ. ಇನ್ನು ವಿಚಾರಕ್ಕೆ ಬರಬೇಕಾದಂತಹ ಒಂದು ಅತಿ ಮುಖ್ಯವಾದ ವಿಶೇಷ ಸುಖನಿದ್ರೆ ಅಂತಕ್ಕಂಥದ್ದಕ್ಕೆ ಒಂದು ಸಿದ್ಧತೆ, ಒಂದು ಮಂಟಪವನ್ನು ಸಿದ್ಧತೆ ಮಾಡ್ಕೋಬೇಕು. ನಿದ್ದೆ ಮಾಡೋದಕ್ಕೆ, ಸುಖ ನಿದ್ದೆ ಮಾಡೋದಕ್ಕೆ ಒಂದು ಮಂಟಪವನ್ನು ನಾವು ನಿರ್ಮಾಣ ಮಾಡ್ಕೋಬೇಕು. ಯಾವುದದು ಅಂದರೆ ಸಂಧ್ಯಾ ಮಂಟಪ ಅಂತ ಹೇಳ್ತೀವಿ. ಸಾಯಂಕಾಲ ಈ ಸಂಜೆ ಇದು ತುಂಬ ಕಷ್ಟಕರವಾದ ವಿಷಯ. ಯಾಕೆ ಅಂದರೆ ಆಗಲ್ಲ, ತುಂಬ ಕಷ್ಟ ಇದೆ, ತುಂಬ ಮುಂದೆ ಹೊರಟೋಗಿದ್ದೀವಿ. ಹೀಗೆ ಹೇಳಿ ತಿಳ್ಕೊಳ್ಳಿ ಅಷ್ಟೇ, ಸಾಧ್ಯವಾದರೆ ಪ್ರಯತ್ನ ಮಾಡಿ. ಯಾಕೆ ಅಂದರೆ ಸಂಧ್ಯಾಕಾಲದಲ್ಲಿ ಇರ್ತಕ್ಕಂತಹ ಒಂದು ವಿಚಾರಕ್ಕೆ ಬಂದಾಗ, ಧರ್ಮಪತ್ನಿ ಅಂತ ಹೇಳ್ಕೊಳ್ತಕ್ಕಂಥ ವಿಷಯಕ್ಕೆ ಬಂದಾಗ ಆ ಸಂಧ್ಯಾ ಮಂಟಪವನ್ನು ಸಿದ್ಧತೆ ಮಾಡ್ತಕ್ಕಂಥ ಹೆಣ್ಣಾಗಿರಬೇಕು. ಸಂಧ್ಯಾ ಮಂಟಪ ಎಂದರೆ ಏನೋ, ಇದೇನೇನು ಹೊಸದಾಗಿ ಹೇಳ್ತಾರಲ್ಲ ಅಂತ ಅಂದ್ಕೋಬೇಡಿ.
ಅದಕ್ಕೆ ಅದು ಸೇರಿಸಿ ಹೇಳಿದಾಗ ನಿಮ್ಗೆ ಹೊಸ್ದಾಗಿ ಕಾಣಿಸುತ್ತೆ ಅಷ್ಟೇ. ಅದು ನೀವೇ ತಿಳ್ಕೊಂಡಾಗ ಅಯ್ಯೋ ಗೊತ್ತಿತ್ತು ನಮಗೆ ಅಂತ ಅನಿಸುತ್ತೆ. ಸಂಧ್ಯಾ ಮಂಟಪ ಅಂತಕ್ಕಂಥದ್ದು ಇದು ಯಾಕಷ್ಟು ಮುಖ್ಯ ಆಗತ್ತೆ ಅಂದರೆ, ನಮ್ಮ ನಿದ್ದೆಯಲ್ಲಿ ರಕ್ತನಾಳ, ನಮ್ಮ ದೇಹದಲ್ಲಿ ಹರಿಯುತ್ತಿರುವ ರಕ್ತ ಸಂಜೆ ಸಮಯದಲ್ಲಿ ಗಂಡು ಹೆಣ್ಣು ಸಂಧ್ಯಾ ಸಮಯ ಅಂದರೆ ಸೂರ್ಯ ಮುಳುಗುವ ಸಂದರ್ಭದಲ್ಲಿ ಒಂದು 5:30 6 ಗಂಟೆ ಸುಮಾರಿಗೆ ಜೊತೆಯಲ್ಲಿ ಮನೆಯಲ್ಲಿ ಇರಬೇಕು ಗಂಡ ಹೆಂಡತಿ. ಆ ಸಮಯದಲ್ಲಿ ಚೆನ್ನಾಗಿ ನಿದ್ದೆ ಮಾಡಬೇಕು, ಗಂಡ ಹೆಂಡತಿ ಚೆನ್ನಾಗಿರಬೇಕು, 100 ವರ್ಷ ಬಾಳಿ ಬದುಕಬೇಕು ಅಂದರೆ ದಂಪತಿಗಳು ಸಮೇತವಾಗಿ ಸಂಜೆ 6 ಗಂಟೆಯ ಒಳಗಡೆ, ಅದಕ್ಕೆ ಗೋಧೂಳಿ ಲಗ್ನ ಅಂತ ಹೇಳ್ತಾರೆ, ಸಂಧ್ಯಾ ಸಮಯ ಅಂತಾರೆ. ಪರಮೇಶ್ವರ ಅನುಯಾಯಿಗಳನ್ನ ಕಳಿಸ್ತಾನಂತೆ, ಆ ಮನೆಯಲ್ಲಿ ಈ ಸಮಯದಲ್ಲಿ ಏನು ಮಾಡ್ತಾರೆ ನೋಡ್ಕೊಂಬ ಅಂತ. ಆ ಸಮಯದಲ್ಲಿ ಅಷ್ಟು ಪವಿತ್ರವಾದ ಸಮಯ ಅದು. ಸೂರ್ಯ ಉದಯ ಸೂರ್ಯ ಅಸ್ತಮವಾದ ಸಮಯ ಇದೆಯಲ್ಲ, ತುಂಬ ಪವಿತ್ರವಾದ ಸಮಯ. ಆವಾಗ ಯಾರು ದೀಪದ ಮುಂದೆ ಕೂತಿರ್ತಾರೆ ಗಂಡ ಹೆಂಡತಿ, ಅವರಿಗೆ ಆಯಸ್ಸು ರಕ್ಷಣೆ ಮಾಡ್ತಾನಂತೆ ಪರಮೇಶ್ವರ. ಆ ಸಮಯದಲ್ಲಿ ಯಾರು ಸೀರಿಯಲ್ ನೋಡ್ತಾ ಕೂತಿರ್ತಾರೆ, ಅದು ನಾವು ಹೇಳೋಕ್ಕಾಗಲ್ಲ, ಅವರೇ ತೀರ್ಮಾನ ಮಾಡ್ಕೊಳ್ಳಿ. ಯಾಕೆಂದರೆ ಪಾಪ ಇಂಪಾರ್ಟೆಂಟ್ ಸೀರಿಯಲ್ ಬರ್ತಾ ಇರ್ತದೆ, ಪಾಪ ಹೆಂಗಸರ ಕಷ್ಟ ಅವ್ರಿಗೆ ಅರ್ಥ ಆಗಲ್ಲ ಗಂಡಸರಿಗೆ, ಅಥವಾ ಗಂಡಸರೆಲ್ಲೋ ಇರ್ತಾರೆ. ಈಗ ಸಂಧ್ಯಾಕಾಲ ಸೀರಿಯಲ್ ನೋಡಿ ಅವ್ರು ಕಳೆದ್ರ, ಸಂಧ್ಯಾಕಾಲ ಗಂಡ ಹೊರಗಡೆ ಕಳೆದ್ರ, ಸಂಪಾದನೆ ಮಾಡೋಕ್ಕೆ ಹೋಗಿರಲಿ. ಆದರೆ ಗಂಡ ಹೆಂಡತಿ ಯಾವ ಕಾರಣಕ್ಕೂ 100 ಕಾಲ ಹೇಳಿ ಅಂತ ಹೇಳಿದ್ರಲ್ಲ ಸುಳ್ಳು ಮಂತ್ರದಲ್ಲಿ, ಅದು ಸುಳ್ಳಾಗೋಗುತ್ತೆ. 100 ವರ್ಷ ಬಾಳಿ ಬದುಕಿ ಅಂತ ಎಲ್ಲರೂ ತದಾಮಿ ಅಕ್ಷತೆ ಹಿಂಗೆ ಹಾಕ್ತಾರೆ, ಹಿಂಗೆ ಹೌದಮ್ಮ. ಅವ್ರು ಬಂದವ್ರ ಕೈಲಿ ಅಕ್ಷತೆ ಏನಕ್ಕೆ ಹಾಕಿಸ್ಬೇಕು ಅಂತ ನಮಗೇನು ಗೊತ್ತಿಲ್ಲ. ಅಕ್ಷತೆ ಹಾಕೋ ಅವ್ರು ಏನು ಅಂದ್ಕೊಂಡು ಮಾಡಬೇಕು. ಅಕ್ಷತೆ ಹಾಕೋರು ಹಿತೈಷಿಗಳು ಕೈಯಲ್ಲಿ ಹಿಡ್ಕೊಂಡು ಹೆಣ್ಣು ಗಂಡಿಗೆ ಇಬ್ಬರಿಗೂ 100 ವರ್ಷಗಳ ಕಾಲ ವಿಧವೆ ಅನ್ನೋ ಪಟ್ಟ ಬರಬಾರ್ದು, ಸುಮಂಗಲಿಯಾಗೇ ಇರಬೇಕು. 100 ವರ್ಷಗಳ ಕಾಲ ನೀನು ಯಶಸ್ವಿಯಾಗಿ ಧರ್ಮ ಪತ್ನಿಯಾಗಿ ಜೀವನವನ್ನು ನಡೆಸುವಂತ ಹೇಳಿ ಅಕ್ಷತೆಯನ್ನು ಹಿತೈಷಿಗಳು ಗಂಡು ಹೆಣ್ಣು ಮೇಲೆ ಹಾಕಬೇಕು. ಹಾಕ್ತಾರಾ? ಅವ್ರ ಅಕ್ಷತೆ ಕೊಟ್ಟು ಇವ್ರಿಗೆ ಬಿಸಾಕಿದ್ರು. ಇವರು ಅಕ್ಷತೆ ಆಗ್ತಾ ಇಲ್ಲ, ಬಿಸಾಕ್ತಾ ಇರೋದು. ಕಾರಣ ಮುಂದ್ಗಡೆ ಇರೋ ತಲೆ ಮೇಲೆ ಹಾಕ್ತಾರೆ, ಅವ್ರ ಮುಂದ್ಗಡೆ ಇರೋ ತಲೆ ಮೇಲೆ ಹಾಕ್ತಾರೆ. ಹೆಣ್ಣು ಗಂಡುಗೆಲ್ಲ ಹಾಕಿದ್ದು ಹೌದು ತಾನೆ? ಅಂದರೆ ನಾವು ಎಷ್ಟು ಸೋಮಾರಿತನದ ಮದುವೆ ಮಾಡ್ತೀವಿ ಇಷ್ಟೊಂದೆಲ್ಲ ಖರ್ಚು ಮಾಡಿ ಅಂತ. ಅದಕ್ಕೋಸ್ಕರವಾಗಿ ಸರಿಯಾದ ರೀತಿ ಹೇಳಬೇಕಂದ್ರೆ, ಹೆಣ್ಣು ಗಂಡು ಎಲ್ಲಿರ್ತಾರೆ ಅಲ್ಲಿ ಮಾತ್ರ ಕೆಲವರಷ್ಟೇ 10 ಜನದ ಒಳಗಡೆ ಇರೋರ ಕೈನಲ್ಲಿ ಚೆನ್ನಾಗಿ ದಾಂಪತ್ಯವನ್ನು ಅನುಭವಿಸಿರೋರ ಕೈಯಲ್ಲಿ ಅಕ್ಷತೆಯನ್ನು ಹಾಕಿಸ್ಬೇಕೇ ಹೊರತು ಬಂದವ್ರ ಕೈಗೆಲ್ಲ ಅಕ್ಷತೆ ಕೊಡೋದು ಎಷ್ಟು ಸರಿ ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ.